ನೋಡಿ, ಬೆಂಗಳೂರು ವುಮೆನ್ಸ್ ಟ್ರಸ್ಟ್ನ ನಾವು ಯಾವ ಕಾರಣಕ್ಕೆ ನಂಬಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನೋಡಿ, ನಮಗೋಸ್ಕರ ಹೆಣ್ಮಕ್ಳಿಗೋಸ್ಕರ ಬ್ಯೂಟಿಷಿಯನ್ ಡಿಪಾರ್ಟ್ಮೆಂಟ್ಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಿ ಸವಿತಾ ನಾಗೇಶ್ ಮ್ಯಾಮು ಇಷ್ಟೆಲ್ಲ ಕಷ್ಟ ಬಿದ್ದಿದ್ದಾರೆ, ಅವರ ಟೀಮು. ಸೊ ಅವರೆಲ್ಲ ಇಷ್ಟು ಕಷ್ಟ ಬಿದ್ದಿರೋದಕ್ಕೆ ಅಲ್ವಾ ನಮಗೆ ಇವತ್ತು ಬೆಂಗಳೂರು ಬ್ಯೂಟಿಷಿಯನ್ ವುಮೆನ್ಸ್ ಅಂತ ಕಾರ್ಡು ಸಿಗ್ತಾ ಇದೆ ಅಂತಂದರೆ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದಕ್ಕೆ. ಸೊ ಅವರೇ ಪಿಲ್ಲರ್, ಮೇನ್ ಪಿಲ್ಲರ್ ಇವರೇ ಅಲ್ವಾ. ಸೊ ಇವ್ರ ಕೆಳಗಡೆ ಎಷ್ಟು ಜನ ಎಷ್ಟು ಹೋರಾಟ ಮಾಡಿದರು. ಸೊ ಅವ್ರಿಗೆಲ್ಲ ನನ್ನ ಮನಸ್ಫೂರ್ತಿಯಾಗಿ ಧನ್ಯವಾದಗಳು. ಇವರು ಈ ರೀತಿ ಮೋಸ ಮಾಡ್ತಾರೆ, ಮೋಸ ಮಾಡೋಕ್ಕೋಸ್ಕರ ಟ್ರಸ್ಟ್ ಮಾಡಿದ್ದಾರೆ ಅಂತ ಯಾರು ಹೇಳ್ತಾ ಇದ್ರು. ಸೊ ಅವರಿಗೋಸ್ಕರ ಈ ವಿಡಿಯೋ ಹಾಕ್ತಾ ಇರೋದು ನಾನು. ಯಾಕೆ ಅಂತಂದ್ರೆ ಮೋಸ ಮಾಡೋರಾಗಿದ್ದಿದ್ರೆ ಏನಕ್ಕೆ ಇಷ್ಟು ಕಷ್ಟ ಬೀಳಬೇಕಾಗಿತ್ತು. ಸೊ ಅವ್ರು ಆರಾಮಾಗಿರ್ಬೋದಾಗಿತ್ತು. ಈ ತರ ಕೋರ್ಸ್ಗಳು ಕೊಡ್ತಾ ಇದೀವಿ, ಜಾಯ್ನ್ ಆಗಿ ಅಂತ ಹೇಳ್ಬೋದಾಗಿತ್ತು. ಸೊ ಅದನ್ನೆಲ್ಲ ಬಿಟ್ಟು ಹೋರಾಟ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ನಾವು ಸಪೋರ್ಟಿವ್ ಆಗಿ ನಿಲ್ಬೇಕು. ಕೆಲವೊಂದು ಕ್ಲಿಪ್ಸ್ ಹಾಕ್ತೀನಿ ನೋಡಿ, ಎಷ್ಟು ಯೂಸ್ಫುಲ್ ಇದೆ ಅಂತ. ಸೊ ಅವ್ರು ನನ್ಗೊಂದ್ಸರಿ ಅಪ್ರೋಚ್ ಮಾಡಿದ್ರು. ನಾನು ಮತ್ತೆ ಲಕ್ಷ್ಮಿ ನನ್ನ ಫ್ರೆಂಡು ನಮ್ಗೆ ಒಂದ್ಸರಿ ಟ್ರೈ ಮಾಡೋಣ, ಆಮೇಲೆ ಬೇರೆಯವ್ರಿಗೆ ಹೇಳೋಣ ಅಂತ ಅನ್ಕೊಂಡೆ. ಬಂದಾದ್ಮೇಲೆ ನಮ್ಗೆ ಗೊತ್ತಾಯ್ತು ಇಷ್ಟೊಂದು ಡೆವಲಪ್ ಇದೆ, ಮತ್ತೆ ನಮ್ಗೆ ಎಷ್ಟೊಂದು ಯೂಸ್ಫುಲ್ ವಿದ್ಯೆಗಳು ಸಿಗ್ತಿದೆ ನಮ್ಗೆ ಅಂತ. ಇದರಿಂದ ನಾನು 4-5 ವಿದ್ಯೆ ಕಲಿತು ನನಗೆ ಪಾಠದಲ್ಲಿ ಇವತ್ತು ಮಾಡ್ತಿದ್ದೀನಿ. ಮತ್ತೆ ನನಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಈಗ ನಾನೊಂದು 15 ಜನ ಕರ್ಕೊಂಡು ಬಂದಿದ್ದೀನಿ ಕೂಡ. ಅವರು ಸೆಮಿನಾರ್ನಲ್ಲಿ ಅಟೆಂಡ್ ಮಾಡ್ತಿದ್ದಾರೆ. ನಮ್ಮ ಮೇಡಮ್ ರೋಜಾ ಮೇಡಮ್ ಅಂತ ನಾವು JSS ವಿದ್ಯಾಸಂಸ್ಥೆಯಿಂದ ಬಂದಿದ್ದೀವಿ. ಅವ್ರಿಗೆ ಒಂದ್ಸರಿ ಹೇಳ್ದಾಗ ಅವ್ರಿಗೆ ಒಂದು ನೋಡ್ಬಿಟ್ಟು ಇಷ್ಟ ಆಯ್ತು. ನಾವು ಸೇರ್ತೀನಿ ಅಂತ ಒಂದೇ ಟೈಮ್ ಹೇಳಿದಷ್ಟೇ. ಬಂದು ಜಾಯಿನ್ ಆಗಿ ಎಲ್ಲರೂ ಇಲ್ಲೇ ಕಂಟ್ರೋಲ್ ಅಲ್ಲೇ ಇಟ್ಕೊಂಡಿದ್ದಾರೆ ನೋಡಿ. ಇಬ್ರು ಮಾಡೆಲ್ಸ್ ಕೂಡ ಆಗಿದ್ದಾರೆ ಇವಾಗ. ಓಕೆ, ಥ್ಯಾಂಕ್ ಯು ನಳಿನಿ. ಹೇಳಿದ್ದಾರೆ, ಅದಕ್ಕೋಸ್ಕರ ನಮ್ಮ ಗ್ರೂಪ್ ಅಲ್ಲಿ ಮಾತಾಡಲ್ಲ. ಯಾರು ಬೇಕು ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಹೇಳ್ಬೋದು. ನೀವು ಈ ತರ ಬ್ಯೂಟಿಷಿಯನ್ ಟ್ರಸ್ಟ್ ಜಾಯಿನ್ ಆದ್ರೆ ನಿಮಗೆ ಲೈಫ್ ಟೈಮ್ ಲರ್ನಿಂಗ್ ಕಲಿತಲೇ ಇರ್ಬೋದು. ಎಷ್ಟು ಸಮಯ ಬಂದ್ರು ₹1, ₹20, ₹50 ನಾನು ಕೊಟ್ಟಿಲ್ಲ. ಎಷ್ಟು ಖರ್ಚು ಬರುತ್ತೆ, ಊಟಕ್ಕೆ ಹಾಕೋದು, ಹೊಟ್ಟೆವರ್ ಏನ್ ಬಂದ್ರು ಎಲ್ಲ ಸೌಲಭ್ಯ ಇವರು 11 ಜನ ಏನಿದ್ದಾರೆ ಪದಾಧಿಕಾರಿಗಳು ಅವರೇ ನಿರ್ವಹಿಸ್ತಾರೆ. ನಾನಂತೂ ಗ್ರೇಟ್ಫುಲ್, ಲೈಫ್ ಟೈಮ್ ಗ್ರೇಟ್ಫುಲ್ ಆಗಿರ್ತೀನಿ. ಥ್ಯಾಂಕ್ ಯು. ನಾವು ಟ್ರಸ್ಟ್ ಮಾಡೋ ಮುಂಚೆ ತುಂಬಾ ಹೋರಾಟ ಮಾಡಿದ್ದೀವಿ. ಫ್ರೀಡಮ್ ಪಾರ್ಕ್ ಅಲ್ಲೂ ಹೋರಾಟ ಮಾಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಬ್ಯೂಟಿಷಿಯನ್ಗೆ ಯಾವ ಮುಂಚೆಯಿಂದ ನಾನು ಸವಿತಾ ಮ್ಯಾಮ್ಗೆ ಪರಿಚಯ ಇದ್ದೀನಿ. ಮುಂಚೆಯಿಂದನೂ ನಾವು ಟ್ರಸ್ಟ್ ಅಲ್ಲಿ ಇದ್ದಂತ ನಾನು ಟೀಮ್ ಅಲ್ಲಿ ಇರೋಂತ ಹುಡುಗಿ ನಾನು. ಮತ್ತೆ ಏನೇ ಒಂದು ಪ್ರೋಗ್ರಾಮ್ ಆಗಲಿ, ಏನಾದ್ರೂ ಒಂದು ಈವೆಂಟ್ ಹೋಗೋದಾಗಲಿ, ಈ ತರ ಒಂದು ಕಾರ್ಯಕ್ರಮ ಇತ್ತು ಅಂತಂದ್ರೆ ನಮ್ಮ ಮೇಡಮ್ ಸುಜಾತಾ ಮ್ಯಾಮ್ ಇವ್ರು ತುಂಬಾ ನಮ್ಗೆ ಬೆಂಬಲ ಕೊಡ್ತಾರೆ. ಈ ತರ ಪಾರ್ಟಿಸಿಪೇಟ್ ಮಾಡು, ಮತ್ತೆ ವಿನ್ ಆಗೋದು ಲಾಸ್ ಆಗೋದು ಅದು ಸೆಕೆಂಡರಿ, ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನನ್ ತುಂಬಾ ಇಷ್ಟ ಆಯ್ತು. ಮತ್ತೆ ಈ ಕ್ರಿಯೇಟಿವಿಟಿ ಅಂತಂದ್ರೆ ಗಾಡ್ ಒಂದು ಟಾಪಿಕ್ ತಗೋಬೇಕಾಗಿತ್ತು. ಪಾಸಿಟಿವ್ ವೇ ಅಂತ ಬರೋದು ಮೈಥಾಲಜಿ ಕಾನ್ಸೆಪ್ಟ್ ಬರುತ್ತೆ. ಬಟ್ ಪಾಸಿಟಿವ್ ವೇ ತಗೊಳ್ಳೋದು ಯಾಕೆ, ನಾನು ನೆಗೆಟಿವ್ ಇದ್ರಲ್ಲಿ ಹೋಗ್ತೀನಿ ಅಂತ ಹೇಳಿ. ಸೊ ಒಂದು ಕ್ರಿಯೇಟಿವ್ ಆಗಿ ಇಲ್ಲಿ, ನೆಗೆಟಿವ್ ಆಗಿ ಇಲ್ಲಿ ಅಂತ ಹೇಳಿ ನಾನೊಂದು ಡೆವಿಲ್ ಲುಕ್ ಅಂತ ಕ್ರಿಯೇಟ್ ಮಾಡಿದೆ. ಸೊ ಹಾಫ್ ಕೆಮಿಕಲ್ ಅಂಡ್ ಹಾಫ್